ಆಕಾಶವಾಣಿ ಧಾರವಾಡ. ಕನ್ನಡ ಭಾಷೆ ಹಾಗೂ ಅದು ಬೆಳೆದು ಬಂದಿರುವ ಇತಿಹಾಸ ಭವ್ಯವಾದದ್ದು. ಕನ್ನಡ ಭಾಷೆ ಹಾಗೂ ಸಾಹಿತ್ಯವೆನ್ನುವುದು ದೇಹ ಹಾಗೂ ಉಸಿರು ಇದ್ದಂತೆ. ಕನ್ನಡ ಭಾಷೆಯ ಇತಿಹಾಸ, ಸಂಸ್ಕೃತಿ, ಬೆಳೆದು ಬಂದ ಪರಿ ಈಗಲೂ ಅದು ತನ್ನ ಉಚ್ಛ್ರಾಯ ಸ್ಥಾನಮಾನವನ್ನು ಹಾಗೂ ಭವ್ಯತೆಯನ್ನು ಕಾಪಾಡಿಕೊಂಡು ಬರುತ್ತಾ ಇದೆ. ಹಾಗೆಯೇ ಕನ್ನಡ ಸಾಹಿತ್ಯ ತನ್ನ ಇರುವಿಕೆಯನ್ನು ಎಲ್ಲೆಡೆ ಸಾರುತ್ತಿದೆ. ಕನ್ನಡ ಸಂಸ್ಕೃತಿಯ ಭಾಗವಾಗಿರುವ ಸಾಹಿತ್ಯ ಕಾಲದಿಂದ ಕಾಲಕ್ಕೆ ಹೊಸ ತಿಳುವಳಿಕೆಯನ್ನು ತನ್ನ ತೆಕ್ಕೆಗೆ ಜೋಡಿಸಿಕೊಳ್ಳುತ್ತಾ ಬಂದಿದೆ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ನವನವೀನ ಸಾಹಿತಿಗಳಿಗೆ ತನ್ನ ಮಡಿಲಲ್ಲಿ ಆಸರೆ ನೀಡಿ ಬೆಳೆಸುತ್ತಿದೆ ಈ ಕನ್ನಡ ಸಾಹಿತ್ಯ. ಇಂತಹ ಕನ್ನಡ ಭಾಷೆ ಸಾಹಿತ್ಯದ ಕಂಪು ಬೀರುವ ನಮ್ಮ ಈ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಆತ್ಮೀಯ ಕೇಳುಗರೆ, ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಪ್ರಗತಿಪರ ಬರಹಗಾರ್ತಿ ಹಾಗೂ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ವಿನಯಾ ವಕ್ಕುಂದ್ ಅವರೊಂದಿಗೆ ಮಾತುಕತೆ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಶರಣಬಸವ ಚೋಳೀನ್ ಹಾಗೂ ಡಾಕ್ಟರ್ ಬಸು ಬೇವಿನಗಿಡದ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ಸಾಹಿತ್ಯ ಬಹಳ ಶ್ರೀಮಂತವಾಗಿರುವಂತಹದ್ದು. ಅಲ್ಲಿ ಸಾಹಿತ್ಯದ ಬೆಳವಣಿಗೆ ನೋಡಿದ್ರೆ ವೈವಿಧ್ಯಮಯವಾಗಿದೆ. ಹಳೆಗನ್ನಡ, ಹೊಸಗನ್ನಡ, ನಡುಗನ್ನಡ, ಮತ್ತೆ ನವೋದಯ, ನವ್ಯ, ಈಗ ನವ್ಯೋತ್ತರ ಕೂಡ ಬರ್ತಾ ಇದೆ. ಅಂದ್ರೆ ವಿಶೇಷವಾಗಿ ಪಂಪನಿಂದ ಇಲ್ಲಿಯವರೆಗೆ ಬಹಳ ಕಾವ್ಯಗಳು ಬಂದಿವೆ, ಕಾದಂಬರಿಗಳು ಬಂದಿವೆ, ಕಥಾ ಸಂಕಲನಗಳು, ವಿಡಂಬನೆ, ಮತ್ತೆ ಕಾವ್ಯ ಮೀಮಾಂಸೆ, ಹೀಗೆ ಪ್ರಬಂಧಗಳು, ಸಾಕಷ್ಟು ಪ್ರಕಾರಗಳಲ್ಲಿ ಸಾಹಿತ್ಯ ತನ್ನ ಶ್ರೀಮಂತಿಕೆಯನ್ನು ತೋರಿಸ್ತಾ ಬಂದಿದೆ. ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಶ್ರೀಮಂತಿಕೆಯನ್ನು ಪರಿಚಯ ಮಾಡಿಸೋದು ಮತ್ತೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವನ್ನು ಪಡೆದಿರುವಂತಹ ನಮ್ಮ ಭಾಷೆ ಹೇಗೆ ಒಂದು ನಮ್ಮ ಮನೆಯಲ್ಲಷ್ಟೇ ಅಲ್ಲದೆ ಬೇರೆ ಬೇರೆ ಪ್ರಕಾರಗಳಲ್ಲಿ ಕೂಡ ವಿಜೃಂಭಿಸಬೇಕಾದ ಅವಶ್ಯಕತೆ ಇದೆ. ಈ ಒಂದು ಆಶಯದೊಂದಿಗೆ ಇವತ್ತ ನಮ್ಮ ಜೊತೆಗೆ ಹಿರಿಯ ಸಾಹಿತಿಗಳು, ಮಹಿಳಾ ಅಸ್ಮಿತೆಯನ್ನ ಸಾರ್ತಾ ಇರುವಂತಹ ಡಾಕ್ಟರ್ ವಿನಯಾ ವಕ್ಕುಂದ್ ಅವರು ಇದ್ದಾರೆ. ಕನ್ನಡ ಪ್ರಾಧ್ಯಾಪಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅನನ್ಯವಾದ ಬರಹಕ್ಕೆ ಅವರು ಹೆಸರುವಾಸಿ. 3 ಸಾರಿ ಕನ್ನಡ ಸಾಹಿತ್ಯ ಅಕಾಡೆಮಿಯ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಅವರ ಪ್ರಥಮ ಸಂಕಲನ ಕಾವ್ಯಕ್ಕೆ, ಕಥೆಗೆ ಹಾಗೂ ಅಂಕಣ ಬರಹಕ್ಕೂ ಕೂಡ ಅವರು ಬಹಳ ಹೆಸರುವಾಸಿ. ಡಾಕ್ಟರ್ ವಿನಯಾ ವಕ್ಕುಂದ್ ಅವರು ಕನ್ನಡ ಪ್ರಾಧ್ಯಾಪಕರು ಕೂಡ ಮಕ್ಕಳನ್ನ ಕನ್ನಡಕ್ಕೆ ಅಣಿ ಮಾಡುವ ನಿಟ್ಟಿನಲ್ಲೂ ಕೂಡ ತಮ್ಮ ಅಹರ್ನಿಶಿ ದುಡಿತಾ ಇದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿನಯಾ ವಕ್ಕುಂದ್ ಅವರನ್ನ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ವಿನಯಾ ವಕ್ಕುಂದ್ ಅವರೇ, ಸ್ವಾಗತ, ಸುಸ್ವಾಗತ. ನಮಸ್ಕಾರ ಎಲ್ಲ ಕೇಳುಗರಿಗೂ, ತಮಗೂ ಎಲ್ಲರಿಗೂ ನಮಸ್ಕಾರ. ಅಕ್ಕಮಹಾದೇವಿ ಕನ್ನಡದ ಪ್ರಪ್ರಥಮ ಕವಯಿತ್ರಿ ಅಂತ ಹೇಳಿ ದಾರ್ಶನಿಕರು ಪ್ರತಿಯೊಂದು ವಚನಗಳಲ್ಲಿ ಕೂಡ ಎಂತ ಒಂದು ಅರ್ಥ ಇದೆ. ಹಾಗೆ ತಾವು ಕೂಡ ಒಂದು ಅನನ್ಯವಾಗಿ ಒಂದಿಷ್ಟು ಗಟ್ಟಿಯಾದ ಕಾವ್ಯ ಬರೆದಿದ್ದೀರ. ಕಥೆಯೊಳಗೂ ಕೂಡ ಸಾಕಷ್ಟು ವೈವಿಧ್ಯತೆಯನ್ನು ತೆಗೆದುಕೊಂಡು ಬಂದಿದ್ದೀರ. ತಮ್ಮ ಬರವಣಿಗೆ ಬಗ್ಗೆ ಒಂದೆರಡು ಮಾತು ಹೇಳ್ಬೋದಾ? ನೀವೀಗ ನೆನಪು ಮಾಡಿದ ಹಾಗೆ ಸರ್, ಅಕ್ಕ ಮಹಾದೇವಿ ದಾರ್ಶನಿಕ ಪ್ರತಿಭೆಯಾಗಿ ನಾವು ನೋಡಿದಾಗ ಅವರೊಂದು ದಾರ್ಶನಿಕ ಪ್ರತಿಭೆ ಹೌದು. ಅನುಭವದ ಎತ್ತರದಲ್ಲಿ ನಾವು ಅವರನ್ನ ನೋಡಕ್ಕೆ ಸಾಧ್ಯ ಇದೆ. ಆದ್ರೆ ಅದೇ ಹೊತ್ತಿನಲ್ಲಿ ನಾವು ಮಹಿಳಾ ನೆಲೆಯಿಂದ ಅಕ್ಕ ಮಹಾದೇವಿಯ ವಚನಗಳನ್ನ ಓದಿದ್ರೆ ಖಂಡಿತವಾಗಿನೂ ಅಕ್ಕ ಮಹಾದೇವಿ ತನ್ನ ಕಾಲಕ್ಕಿಂತ 800 ವರ್ಷಗಳ ಮುಂದೆ ಇದ್ದಾರೆ. ನಮ್ಮೊಳಗಿನ ಅಂತರಂಗದ ತುಡಿತಗಳನ್ನ ಮಾತಾಡ್ತಾ ಇದೆ ಅವರ ವಚನಗಳು ಅಂತ ಅನ್ನಿಸುವಷ್ಟು ಆಧುನಿಕರವರು. ಬಹುಶಃ ನಮ್ಮ ಅಥವಾ ನನ್ನ ತಲೆಮಾರಿನ ಎಲ್ಲರಿಗೂ ಕೂಡ ಬರವಣಿಗೆಗೆ ಪ್ರೇರಣೆ ಏನು ಅಂತಂದ್ರೆ ಇಂಥ ಒಂದು ಅದ್ಭುತವಾದ ಕನ್ನಡದ ಪರಂಪರೆಯೇ. ನಮ್ಮ ಓದೇ ನಮಗೆ ನಮ್ಮೊಳಗಿರುವಂತಹ ಅನುಭವವನ್ನ, ನಮ್ಮೊಳಗಿರುವ ಭಾವನೆಗಳನ್ನ ಮತ್ತೆ ಅದು ಅಭಿವ್ಯಕ್ತಿಗೆ ತೆರೆದುಕೊಳ್ಳೋ ಹಾಗೆ ಪ್ರಚೋದನೆ ಮಾಡಿದ್ದು ಅಂತ ಅನಿಸುತ್ತೆ. ಇದು ಖಂಡಿತವಾಗಿಯೂ ಎಲ್ಲರಿಗೂ ಇರತಕ್ಕಂತ ಒಂದು ಮೊದಲ ಅನುಭೂತಿ. ಆದ್ರೆ ಅದರ ನಂತರ ವೈಯಕ್ತಿಕವಾಗಿ ಹೇಳೋದಾದ್ರೆ, ನಾನು ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಒಂದು ಯಕ್ಷಗಾನ, ತಾಳಮದ್ದಲೆ, ಹಲವಾರು ಜನಾಂಗಗಳು ಹಲವಾರು ಸಾಂಸ್ಕೃತಿಕ ನೆಲೆಯಿಂದ ತಮ್ಮನ್ನ ಅಭಿವ್ಯಕ್ತ ಮಾಡಿಕೊಳ್ತಾ ಇದ್ದಂತಹ ಒಂದು ಕಾಲಾವಧಿ ಅದು. ಇವತ್ತು ಉತ್ತರ ಕನ್ನಡ ಜಿಲ್ಲೆ ಅಥವಾ ಯಾವುದೇ ಜಿಲ್ಲೆಗಳು ಹಾಗೇ ಇದಾವೆ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಆವತ್ತಿನ ನಮ್ಮ ಬಾಲ್ಯ ಇದೆಯಲ್ಲ, ಅದು ಅತ್ಯಂತ ಸಾಂಸ್ಕೃತಿಕ ಸಂಪದ್ಭರಿತವಾದ ಬಾಲ್ಯ ಇತ್ತಲ್ಲ, ಅದು ನಮಗೆ ಬದುಕನ್ನ ನೋಡುವ ಒಳಗಣ್ಣಗಳನ್ನ ತೆರೀತು ಅಂತ ಅನಿಸುತ್ತೆ. ಈಗ ನಿಂತು ನೋಡಿದ್ರೆ ಬಹುಶಃ ಅದೇ ನಮ್ಮ ಬರವಣಿಗೆಗಳ ಪ್ರೇರಣೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಡಾಕ್ಟರ್ ವಿನಯಾ ವಕ್ಕುಂದ್ ಅವರೇ, ಒಂದು ಕೊರತೆ ಅಂತ ಇದೆ ಈ ಸದ್ಯಕ್ಕೆ. ಯಾಕಂದ್ರೆ ಕಾವ್ಯ ಮೀಮಾಂಸೆ ನೋಡ್ತಾ
ಇದ್ರೆ 20-30 ವರ್ಷಗಳ ಹಿಂದೆ ನಮ್ಮ ಗಡ್ಡ ಗೋವಿಂದರಾಜ್ ಇರ್ಬೋದು, ಕೀರ್ತನಾಥ್ ಕುರ್ಸ್ಕೋಟಿ ಇರ್ಬೋದು, ಅಂದ್ರೆ ಬೇಂದ್ರೆ ಅಂತವರ ಕಾವ್ಯವನ್ನು ಕೂಡ ಅವರು ವಿಮರ್ಶೆ ಮಾಡಿದಂತವರು. ಅಂದ್ರೆ ಸಮಕಾಲೀನ ಸಾಹಿತ್ಯದ ವಿಮರ್ಶೆ, ಒಂದು ಕಾವ್ಯ ಮೀಮಾಂಸೆ ಆಗೋದು ಬಹಳ ಅವಶ್ಯಕತೆ ಅದು. ಈಗ ಅದು ನಮಗೆ ಸ್ವಲ್ಪ ಕೊರಗು ಕಾಡ್ತಾ ಇದೆ. ಕಾವ್ಯ ಮೀಮಾಂಸೆ ಮಾಡುವಂತವರು ಅಂದ್ರೆ ಕೃತಿಗಳನ್ನು ವಿಮರ್ಶೆ ಮಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈಗ ನೀವು ಅದನ್ನು ಗಮನಿಸಿದ್ದೀರಾ? ಇವತ್ತಿನ ಸಂದರ್ಭದಲ್ಲಿ ವಿಮರ್ಶಕರು ಇದ್ದಾರೆ, ಕಾವ್ಯಗಳು ಇದಾವೆ, ಎಲ್ಲ ಅಭಿವ್ಯಕ್ತಿಯ ಪ್ರಕಾರಗಳು ಇದಾವೆ. ಆದ್ರೆ ವಿಮರ್ಶೆಯ ಒಂದು ದೊಡ್ಡ ತಾಕತ್ತು ಏನಿತ್ತಲ್ಲ, ಅದು ಎಲ್ಲೋ ಸ್ವಲ್ಪ ಸಡಿಲ ಆಗ್ತಾ ಇದೆ ಅನ್ನುವಂತ ಅಭಿಪ್ರಾಯ ಸಾಮಾನ್ಯವಾಗಿ ಎಲ್ಲರಲ್ಲೂ ಇದೆ, ಎಲ್ಲ ಭಾಷೆಯಲ್ಲೂ ಇದೆ ಅಂತ ನಾನು ಇತ್ತೀಚೆಗೆ ಒಂದು ಸಂದರ್ಭದಲ್ಲಿ ಓದಿದ್ದೆ. ಹಾಗಾಗಿ ಇದಕ್ಕೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಅಭಿವ್ಯಕ್ತಿಯ ಎಲ್ಲ ಪ್ರಕಾರಗಳಲ್ಲೂ ಇವತ್ತು ತೊಡಗಿಸಿಕೊಳ್ಳುವವರಿದ್ದಾರೆ. ಆದರೆ ವಿಮರ್ಶೆ ಏನಾಗುತ್ತೆ ಅಂದ್ರೆ ಅದು ಬಹಳ ದೊಡ್ಡ ಓದನ್ನ ನಿರೀಕ್ಷೆ ಮಾಡುವಂತದ್ದು, ಒಂದು ಪಾಂಡಿತ್ಯವನ್ನ, ಬಹುಶ್ರುತ ಜ್ಞಾನವನ್ನ ಅದು ಬಯಸುವಂತದ್ದು. ಆ ಬಹುಶ್ರುತ ಜ್ಞಾನ, ಅಧ್ಯಯನಶೀಲತೆಗಳ ಕೊರತೆ ಅಥವಾ ಅದಕ್ಕೆ ವ್ಯವಧಾನವಿಲ್ಲದ ಸ್ಥಿತಿ ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ನಮ್ಮದೇ ಆದಂತಹ ಈ ಮಾಧ್ಯಮಗಳ ಓಘ ಇದೆಯಲ್ಲ, ಇದು ದಿಢೀರನೆ ಜನಪ್ರಿಯತೆಯನ್ನ ತಂದುಕೊಡತಕ್ಕಂತಹ ಪ್ರಕಾರಗಳ ಕಡೆಗೆ ನಮ್ಮ ಯುವ ಜನಾಂಗವನ್ನ ಸೆಳೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಕೂಡ ನನಗಿದೆ. ಇದು ಹೀಗೆ ಅಂತ ನಾನು ಹೇಳಲಾರೆ, ಆದ್ರೆ ಈಗ ನನಗೆ ಸದ್ಯಕ್ಕೆ ಈ 2 ಅಂಶಗಳು ನನ್ನ ಕಣ್ಣೆದುರಿಗೆ ಕಾಣಿಸ್ತಿದ್ದಾವೆ. ನೀವಂದಂಗೆನೆ ಸೃಜನಶೀಲ ಪ್ರಕಾರ ಅಂತೇನು ಹೇಳ್ತೀವಿ, ಇದರ ಅರ್ಥ ವಿಮರ್ಶೆ ಸೃಜನಶೀಲ ಪ್ರಕಾರ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಕಾವ್ಯ, ಕಥೆ ಇಂತಹ ದಿಢೀರನೆ ಅದು ಓದುಗರನ್ನ ತಾಕುವಂತಹ ಪ್ರಕಾರಗಳೇನಿದಾವಲ್ಲ, ಅದಕ್ಕಿರ್ತಕ್ಕಂತಹ ಒಂದು ಓಟ, ಅದಕ್ಕಿರ್ತಕ್ಕಂತಹ ಒಂದು ಚಲನೆ, ಅದು ವಿಮರ್ಶೆಗೆ ಖಂಡಿತವಾಗಿಯೂ ಕಡಿಮೆ ಆಗಿದೆ ಅನ್ನೋದು ನಮ್ಮೆಲ್ಲರ ಎದುರಿಗಿರ್ತಕ್ಕಂಥ ಒಂದು ವಾಸ್ತವ. ಡಾಕ್ಟರ್ ವಿನಯ ವಕುಂದ್ ಅವರೇ, ನೀವು ಕಡಿಮೆ ಸಾಹಿತ್ಯ ಬರೆದಿದ್ರು ಕೂಡ ಗಟ್ಟಿ ಸಾಹಿತ್ಯವನ್ನು ಬರೆದಿದ್ದೀರಾ. ಕಾವ್ಯ ಪ್ರಕಾರ ಆಗಿರ್ಬೋದು, ವಿಮರ್ಶೆ ಆಗಿರ್ಬೋದು, ಕಥೆ ಆಗಿರ್ಬೋದು, ಸಂಪಾದನೆ ಆಗಿರ್ಬೋದು, ಅಂಕಣ ಬರಹ ಆಗಿರ್ಬೋದು, ಬಹಳ ಅತ್ಯುತ್ತಮವಾಗಿ ಬರೆದಿದ್ದಾರೆ. ಮತ್ತೆ ಮುಖ್ಯವಾಗಿ ತಮ್ಮ ಪ್ರಶಸ್ತಿಗಳನ್ನು ನೋಡ್ತಾ ಇದ್ರೆ ಸಾರಂಗಮಠದ ದತ್ತಿ ಪ್ರಶಸ್ತಿ, ರತ್ನಮ್ಮ ಹೆಗಡೆ ದತ್ತಿ ಪ್ರಶಸ್ತಿ, ಪೂತಿನ ಕಾವ್ಯ ಪ್ರಶಸ್ತಿ, ಅಕಾಡೆಮಿ ಪ್ರಶಸ್ತಿಗಳಂತೂ ಇದ್ದೇವೆ, ಚಂದ ಪುಸ್ತಕ ಬಹುಮಾನ, ಶಾಂತಾದೇವಿ ಕಣಿವಿ ಪ್ರಶಸ್ತಿ, ಸಾಕಷ್ಟು ಪ್ರಶಸ್ತಿಗಳು ತಮ್ಮನ್ನು ಹುಡ್ಕೊಂಡು ಬಂದಿವೆ. ನಾವು ಬಹಳ ಅಭಿಮಾನ ಅನಿಸ್ತದೆ. ಮತ್ತೆ ಇನ್ನೊಂದು ವಿಶೇಷವಾಗಿ ಅಂದ್ರೆ ಪಠ್ಯಪುಸ್ತಕ ಸಂಪಾದನೆ ತಾವು ಮಾಡಿದಿರಿ. ಅದರೊಳಗೆ ಆಧುನಿಕ ಕನ್ನಡ ಕಾವ್ಯ ಹಾಗೂ ಲೇಖನ ಮತ್ತು ವಿಜ್ಞಾನ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಕಾವ್ಯ, ಈಗ ಇದು ಬಹಳ ಅವಶ್ಯಕತೆ ಇದೆ. ಈಗ ಪುಸ್ತಕಗಳೇನಿದೆಯಲ್ಲ, ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಆಸಕ್ತಿಯನ್ನ ಹುಟ್ಟಿಸುವಂತ, ಕೆರಳಿಸುವಂತ ಕೆಲಸ ಮಾಡಬೇಕು. ವಿಶೇಷವಾಗಿ ವಿಜ್ಞಾನ ಸಾಹಿತ್ಯ ಮತ್ತು ಆಧುನಿಕ ಕನ್ನಡ ಕಾವ್ಯ ಅಂತ ಬರೆದಿರಲ್ಲ, ಆ ಕುರಿತಂತೆ ಒಂದೆರಡು ಮಾತು ಹೇಳ್ಬೋದಾ? ಹೇಗೆ ಸಾಹಿತ್ಯವನ್ನ ಪಠ್ಯಕ್ರಮವಾಗಿ ವಿದ್ಯಾರ್ಥಿಗಳಿಗೆ ನಾವು ಸರಿಯಾಗಿ ತಲುಪಿಸಿದಾಗ ಹೇಗೆ ಸಾಹಿತ್ಯದ ಬೆಳವಣಿಗೆ ಆಗುತ್ತೆ, ಅವರಲ್ಲಿ ಸೃಜನಶೀಲತೆಯನ್ನ ನಾವು ಹುಟ್ಟುಹಾಕ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾನು ನಿಮ್ಮ ಈ ಮಾತನ್ನ 2 ರೀತಿಯಲ್ಲಿ ತಗೊಂಡು ವಿಶ್ಲೇಷಣೆ ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ. ಮೊದಲನೇದಾಗಿ, ನಾನು ಕಡಿಮೆ ಬರೆದಿದ್ದೀನಿ ಅನ್ನುವಂತ ಕೊರಗು ನನ್ನನ್ನ ತೀವ್ರವಾಗಿ ಕಾಡ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತಂದ್ರೆ, ನಮ್ಮ ಬದುಕಿನ ವಿಧಾನಗಳು, ನಾವು ಕೊಟ್ಟಿರ್ತಕ್ಕಂಥ ಆದ್ಯತೆಗಳು, ನಾನು ಯಾವ ಶಿಕ್ಷಣ ವಲಯದಲ್ಲಿ ಇದೀನೋ ಅಲ್ಲಿ ನನ್ನ ಮುಂದಿನ ಜನಾಂಗಕ್ಕೆ ನನ್ನ ಕೈಯಲ್ಲಿ ಆದ ಎಲ್ಲವನ್ನೂ ಮಾಡಿಯೇ ತೀರಬೇಕು ಅನ್ನುವಂತ ಒಂದು ಬದ್ಧತೆಯನ್ನ ನನಗೆ ನಾನೇ ಕೊಟ್ಕೊಂಡಿರೋದ್ರಿಂದನೇ ಬಹುಶಃ ಅದು ನನ್ನ ವೈಯಕ್ತಿಕವಾದ ಅಭಿವ್ಯಕ್ತಿ ಪ್ರಕಾರಗಳಿಗೆ ಬಹಳ ದೊಡ್ಡ ತಡೆಯನ್ನ ಉಂಟು ಮಾಡಿದೆ ಅನ್ನೋದು ನಿಜ. ಆದ್ರೆ ನನಗೆ ಅದರ ಬಗ್ಗೆ ನಾನು ಇನ್ನೊಂದು ಕಡೆ ತೊಡಗಿಸಿಕೊಂಡಿದ್ದೀನಿ. ನನ್ನ ವಿದ್ಯಾರ್ಥಿಗಳನ್ನ ಬೆಳೆಸೋದು ಕೂಡ ನನ್ನ ಕರ್ತವ್ಯ ಅನ್ನೋದು ನನ್ನ ಅಪೇಕ್ಷೆ. ನೀವು ಸಂಘಟನೆ ಮಟ್ಟಿಗೆ ಕೆಲಸ ಮಾಡಿ ಕೆಲಸಗಳನ್ನು ಸಂಪನ್ಮೂಲ ವ್ಯಕ್ತಿಯಾಗಿ ರಾಜ್ಯ ವಿಶ್ವವಿದ್ಯಾಲಯ ಮಟ್ಟದ 1,000ಕ್ಕೂ ಹೆಚ್ಚು ಪ್ರಬಂಧ ಮಂಡನೆ ಮಾಡಿದ್ದೀನಿ. ಆದ್ರೆ ಅದೆಲ್ಲವೂ ಇನ್ನೂ ಏನೋ ಮಾಡಬೇಕಿತ್ತು ಅನ್ನೋದಂತೂ ನನ್ನೊಳಗೆ ಇದೆ. ಆದ್ರೆ ಈಗ ತಾವು ಕೇಳಿರ್ತಕ್ಕಂಥ ಆ ಪುಸ್ತಕ ಏನಿದೆಯಲ್ಲ, ಅದು ಸಂಪಾದನೆಯ ಕೃತಿ. ಅದು ಸಂಪಾದನೆಯ ಕೃತಿ ಅಂದ್ರೆ BSc ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅವರಿಗೆ ಕನ್ನಡ ಸಾಹಿತ್ಯದ ಬಗ್ಗೂ ಪರಿಚಯ ಆಗಬೇಕು ಮತ್ತು ಅದರ ಜೊತೆಗೆ ಕನ್ನಡ ಅಂತಂದ್ರೆ ಅದು ಮನರಂಜನೆ ಅಲ್ಲ ಅನ್ನೋದನ್ನ, ಒಂದು ಭಾಷಿಕ ಪಠ್ಯ ಅನ್ನೋದು, ಸಾಹಿತ್ಯದ ಪಠ್ಯ ಅನ್ನೋದು ಅದು ಮನರಂಜನೆಯ ವಸ್ತು ಅಲ್ಲ, ಕನ್ನಡ ಕ್ಲಾಸ್ ಅಂದ್ರೆ ಅದು ಮನರಂಜನೆಯ ಕ್ಲಾಸ್ ಅಲ್ಲ ಅನ್ನೋದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಕ್ಕಳಿಗೆ ಎಸ್ಟಾಬ್ಲಿಷ್ ಮಾಡಲೇಬೇಕಾದ ಅಗತ್ಯ ಇದೆ. ಯಾಕಂದ್ರೆ ಅದರ ಒಳಗಿನ ತಿಳುವಳಿಕೆಯನ್ನ ಪಡ್ಕೊಳ್ಳುವಲ್ಲಿ ಅವರು ಹಿಂದೇಟನ್ನ ಹಾಕಬಾರದು ಅಂತ. ಹಾಗಾಗಿ ಇಲ್ಲಿ ಆ ಸಂಪಾದನೆಯೊಳಗೆ ಅದು BC ರಾಯ್ ಅವರಿಂದ ಮೊದಲುಗೊಂಡು ನೇಮಿಚಂದ್ರ ಅವರ ಲೇಖನ ಮತ್ತು ನನಗೀಗ ಸದ್ಯಕ್ಕೆ ನೆನಪಿಗೆ ಬರೋ ಹಾಗೆ ತುಂಬಾ ಮಹತ್ವದ ಟೆಕ್ನಾಲಜಿ ಇವತ್ತಿನ ಯುವ ಜನಾಂಗಕ್ಕೆ ಬೇಕಾ, ಅದು ಎಷ್ಟರ ಮಟ್ಟಿಗೆ ಬೇಕು, ಅದರಿಂದ ಆಗ್ತಾ ಇರುವಂತ ತೊಂದರೆಗಳೇನು ಅನ್ನೋದನ್ನ ಕೂಡ ಚರ್ಚೆ ಮಾಡತಕ್ಕಂತ ಲೇಖನಗಳು ಅದರ ಒಳಗಡೆ ಇದಾವೆ. ನಾವು BC ರಾಯ್ ಅವರ ಲೇಖನದಿಂದ ಶುರು ಮಾಡಿದ ಹಾಗಿದೆ ಅದು ಅಂತ ನನಗೆ ಅನ್ನಿಸ್ತಿದೆ. ಹಾಗಾಗಿ ಬಹಳ ನನಗೆ ತುಂಬಾ ಇಷ್ಟವಾದ ನೇಮಿಚಂದ್ರ ಅವರ ಮಹಿಳಾ ವಿಜ್ಞಾನಿಗಳ ಕಾಲುದಾರಿಯ ಕೋಲ್ಮಿಂಚುಗಳು ಅನ್ನುವಂಥ ಲೇಖನ, ಈ ಎಲ್ಲ ಲೇಖನಗಳು ಅದರ ಒಳಗಡೆ ಇದ್ದು ನಿಜ
ನಿಜವಾಗಿಯೂ ವಿಜ್ಞಾನ ಅಂದ್ರೆ ಏನು, ಪರಿಸರ ಜ್ಞಾನ ಅಂದ್ರೆ ಏನು, ಅದನ್ನ ನಾವು ಹೇಗೆ ಸ್ವೀಕಾರ ಮಾಡಬೇಕು. ನಾಗೇಶ್ ಹೆಗಡೆ ಅವರ ಲೇಖನ, ಹೀಗೆ ಆ ಎಲ್ಲ ಲೇಖನಗಳನ್ನ ಹುಡುಕಿ ಒಂದು ಪುಸ್ತಕವನ್ನ ಸಂಪಾದನೆ ಮಾಡೋ ಹಿನ್ನೆಲೆಯೊಳಗೆ ನನಗೆ ಸಿಕ್ಕ ವೈಯಕ್ತಿಕ ಲಾಭ ಏನು ಅಂದ್ರೆ, ನಾನು ಸಾಮಾನ್ಯವಾಗಿ ಆ ಕ್ಷೇತ್ರವನ್ನ ಅಷ್ಟು ಆಳವಾಗಿ ಓದ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಆ ಪುಸ್ತಕ ಸಂಪಾದನೆಯ ಕಾರಣಕ್ಕಾಗಿ ಸುಮಾರು 1 ತಿಂಗಳು 2 ತಿಂಗಳ ಅವಧಿಯಲ್ಲಿ ನಾನು ಇನ್ನೊಂದು ವಲಯವನ್ನ ತುಂಬಾ ಆಳವಾಗಿ ಪ್ರವೇಶ ಮಾಡಿದೀನಿ ಅನ್ನುವಂತಹ ಒಂದು ತೃಪ್ತಿ ನನಗಿದೆ. ಮಕ್ಕಳು ಕೂಡ ಓದಿದವರು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಇಷ್ಟು ನಮಗೆ ಪ್ರಾಧ್ಯಾಪಕರಾಗಿ ನಿಜವಾಗಿ ತಾವು ಹೇಳೋದು ಸತ್ಯವಾಗಿದೆ. ಯಾಕಂದ್ರೆ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಕನ್ನಡದ ಒಂದು ಸಂಸ್ಕಾರ ಆಗಬೇಕು. ನಾನು ವಿಜ್ಞಾನದ ವಿದ್ಯಾರ್ಥಿನೇ. ಹೌದು. ಇವತ್ತು ಆಕಾಶವಾಣಿಯ ಮಾಧ್ಯಮದೊಳಗೆ ನಾನು ಅಂದ್ರೆ ಯಶಸ್ವಿ ಕೆಲಸ ಮಾಡ್ತಿರೋ ಕಾರಣ ಕನ್ನಡದ ಬಗ್ಗೆ ನನಗಿರೋ ಅಪ್ಪಟ ಅಭಿಮಾನ, ಪ್ರೀತಿ. ವೀರಣ್ಣರಾಜರು ನಮ್ಮ ಗುರುಗಳು ಬಿಎಸ್ಸಿ ಇದ್ದಾಗ. ಹೀಗಾಗಿ ನನಗೆ ಕನ್ನಡದ ಬಗ್ಗೆ ಒಂದು ಪ್ರೀತಿಯನ್ನು ಬೆಳೆಸಿದವರು ಸಾಹಿತ್ಯ ಶಿಕ್ಷಕರು. ನನಗೆ ಬಹಳ ಅಭಿಮಾನ ಇದೆ ತಮ್ಮ ಬಗ್ಗೆ. ಈಗ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ನ ಅಧ್ಯಕ್ಷರಾಗಿದ್ದೀರಿ. ಪರಿಷ್ಕೃತ ರಾಷ್ಟ್ರೀಯ ಶಿಕ್ಷಣ ನೀತಿ ಆಯೋಗದ ಸದಸ್ಯರು ಕೂಡ ಆಗಿರಿ. ಅಂದ್ರೆ ಒಂದು ಸಂಘಟನಾತ್ಮಕ ಜವಾಬ್ದಾರಿಯನ್ನು ಸರ್ಕಾರ ವಹಿಸುವ ಜವಾಬ್ದಾರಿಯನ್ನು ಕೂಡ ಮತ್ತು ಸಾಹಿತ್ಯ ಸಂಘಟನೆಗಳು ವಹಿಸುವ ಜವಾಬ್ದಾರಿಯನ್ನು ಕೂಡ ಗುರುತರವಾದ ಜವಾಬ್ದಾರಿಯನ್ನು ನಿಭಾಯಿಸಲಿಕ್ಕೆ ತಾವು ಸಮರ್ಥರಾಗಿದ್ದೀರಿ ಮತ್ತು ಯಶಸ್ವಿಯಾಗಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಾವು ಆ ಒಂದು ಸಾಹಿತ್ಯ ಸಂಘಟನೆಗಳು ಏನಿದೆ ಅಲ್ಲ, ನಮ್ಮ ಹಿರಿಯ ಸಾಹಿತಿಗಳ ಒಂದು ನೆನಪು ಮಾಡುವಂತದ್ದು. ರಸಋಷಿ ಬೇಂದ್ರೆ ಅವರು ನೋಡ್ರಿ, ತಮ್ಮ ಇಡೀ ಜೀವನವನ್ನೇ ಸಾಹಿತ್ಯಕ್ಕೆ ಸಮರ್ಪಿಸಿಕೊಂಡಂತವ್ರು. ಅವರು ಒಂದು ಕೃತಿ ಬರಬೇಕು ಇಡೀ ಎಲ್ಲವನ್ನು ಜಲಾಡ್ಬಿಡ್ತಿದ್ರು. ಅಷ್ಟು ಆಳವಾದ ಅಧ್ಯಯನ, ಅಂತ ಒಂದು ಸಾಹಿತ್ಯಗಳ ಒಂದು ಅವರು ನೆನಪು ಮಾಡ್ಕೊಳ್ಳುವಂತದ್ದೇನಿದೆ ಅಲ್ಲ. ಬೆಟಗೇರಿ ಕೃಷ್ಣ ಶರ್ಮಾ ಕೂಡ ಹಾಗೆ ಆಕಾಶವಾಣಿಗೆ ಬಹಳ ಬೇಕಾದಂತವರು, ಆಕಾಶವಾಣಿಗಾಗಿ ಸಾಕಷ್ಟು ಹಾಡುಗಳನ್ನು ಬರೆದಂತವರು. ತಾವು ಈ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಅಕಾಡೆಮಿ ಅಧ್ಯಕ್ಷರಾಗಿದ್ದೀರಿ. ಏನು ಯಾವ ರೀತಿಯಾಗಿ ನಮ್ಮ ಹಿರಿಯರನ್ನ ನಾವಿಂದು ನೆನಬೇಕಾಗಿದೆ? ಖಂಡಿತ. ನನಗೆ ಈ ಎಲ್ಲ ಮೊದಲನೇದೇನು ಅಂದ್ರೆ, ಈ ಎಲ್ಲವೂ ನನಗೆ ಇವು ಅಯಾಚಿತವಾಗಿ ಬಂದು, ಆಕಸ್ಮಿಕವಾಗಿ ಬಂದು, ಮತ್ತೆ ಎಷ್ಟೋ ಸಲ ನನಗೆ ಗಾಬರಿಯಾಗುವ ಹಾಗೆ ಇವು ಯಾಕೆ ಬಂದುವು, ಇದನ್ನ ನಾನು ನಿಭಾಯಿಸಬಲ್ಲೆನಾ ಅನ್ನುವಂತ ಪ್ರಶ್ನೆಯನ್ನೂ ಕೂಡ ಇವು ನನಗೆ ಕೊಟ್ಟಿದ್ದಾವೆ. ಆದ್ರೆ ನಾನು ಎಷ್ಟು ಸಮರ್ಥವಾಗಿ ಮಾಡಿದ್ದೀನೋ ಗೊತ್ತಿಲ್ಲ. ಇದನ್ನ ಮಾಡುವ ಪ್ರಯತ್ನವನ್ನಂತೂ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ಇದು ಒಂದು ಅಂಶ. ಎರಡನೇದಾಗಿ ತಾವು ಹೇಳಿದ ಹಾಗೆ ಬಹುಶಃ ನಾವು ನಮ್ಮ ಪರಂಪರೆಯನ್ನ ನೆನಪಿಸಿಕೊಳ್ಳದೇ ಇದ್ರೆ ನಮ್ಮ ತಿಳುವಳಿಕೆಗಳಿಗೆ, ನಮ್ಮ ಜ್ಞಾನಕ್ಕೆ ಅಥವಾ ನಮ್ಮೊಳಗೆ ಹುಟ್ಟುವ ಅರಿವಿಗೇನೆ ಒಂದು ಬೇರೆ ಸಿಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಈಗ ಉದಾಹರಣೆಗೆ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಬಗ್ಗೆ ನಾನು ಕೂಡ ಓದಿದ್ದು ನನ್ನ ವಿದ್ಯಾಭ್ಯಾಸದ ವೇಳೆಯಲ್ಲಿ, ನನ್ನ ಪ್ರಾಧ್ಯಾಪಕ ವೃತ್ತಿಯ ಸಂದರ್ಭದಲ್ಲಿ ತುಂಬಾ ಕಮ್ಮಿಯಾಗಿ. ಯಾಕೆಂದ್ರೆ ನಮಗೆ ನವೋದಯ ಅಂದ ತಕ್ಷಣ ಕುವೆಂಪು, ಬೇಂದ್ರೆ, ಮಾಸ್ತಿ, ಗೋರೂರು ಈ ರೀತಿಯೊಳಗೆ ಆವರಿಸಿಕೊಳ್ಳುವ ವ್ಯಕ್ತಿತ್ವಗಳಿದ್ವು. ನಮ್ಮ ಸಿಲೆಬಸ್ ಕೂಡ ಹಾಗೆ ಇರ್ತಿತ್ತು. ಆದ್ರೆ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟಿಗೆ ಹೋದ ನಂತರ ನಾನು ನಮ್ಮ ಮಕ್ಕಳಿಗೀಗ, ನಮ್ಮ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ವಿವಿಧ ಕಾಲೇಜುಗಳಲ್ಲಿ ಮಾಡಿಸೋದಕ್ಕೆ ಶುರು ಮಾಡಿದ್ದೀನಿ. ಆ ಎಲ್ಲ ಸರ್ಟಿಫಿಕೇಟ್ ಕೋರ್ಸ್ಗಳಲ್ಲಿ ಅಧ್ಯಯನ ಮಾಡುತ್ತಿರೋ ವಿದ್ಯಾರ್ಥಿಗಳು ತುಂಬಾ ಮೆಚ್ಚುಗೆಯ ಅಭಿಪ್ರಾಯವನ್ನ, ಅಂದ್ರೆ ತಾವು ಆಗ್ಲೇ ಒಂದು ಮಾತನ್ನ ಕೇಳಿದ್ರಲ್ಲ, ಆ ಮಾತೇನು ಅಂದ್ರೆ, ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಅವರಿಗೆ ಆಸಕ್ತಿ ಇಲ್ಲ ಅಂತ ಹೇಳ್ತಿದೀವಿ, ಇದು ಒಂದು ಸತ್ಯ. ಅವರಿಗೆ ಆಸಕ್ತಿಯನ್ನ ಮೂಡಿಸುವ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಾ ಅನ್ನುವಂಥದ್ದು ಕೂಡ ಅಷ್ಟೇ ಗಂಭೀರವಾದ ಇನ್ನೊಂದು ಪ್ರಶ್ನೆ. ಮತ್ತು ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟಿನ ವತಿಯಿಂದ ನಾವು ನಡೆಸ್ತಾ ಇರತಕ್ಕಂತ ಸರ್ಟಿಫಿಕೇಟ್ ಕೋರ್ಸ್ ಇದೆಯಲ್ಲ, ನನಗೆ ಸರ್ಟಿಫಿಕೇಟ್ ಕೋರ್ಸಿನ ಬಗ್ಗೆ ತುಂಬಾ ಪ್ರೀತಿ. ಯಾಕೆ ಅಂದ್ರೆ ಆ ಕೋರ್ಸಿಗೆ ಜಾಯಿನ್ ಆದಂತ ವಿದ್ಯಾರ್ಥಿಗಳು ಸುಮಾರು 30 ಕ್ಲಾಸ್ಗಳವರೆಗೆ 15ರಿಂದ 20 ದಿನ ಆ ವಿಷಯವನ್ನ ಕಲಿಯುತ್ತಾರೆ, ಪರೀಕ್ಷೆ ಬರೀತಾರೆ, ಅಸೈನ್ಮೆಂಟ್ ಬರೀತಾರೆ. ಅವರಿಗೆ ಜೀವಮಾನದಲ್ಲಿ ಬೆಟಗೇರಿ ಕೃಷ್ಣ ಶರ್ಮಾ ಮರೆತು ಹೋಗೋದಿಲ್ಲ. ನಾನು ಬೆಟಗೇರಿ ಕೃಷ್ಣ ಶರ್ಮಾ ಅವರ ಬಗ್ಗೆ ಇನ್ನೊಂದು ಮಾತನ್ನ ಹೇಳಬೇಕು. ನಾನು ಅವರ ಅಲ್ಲೊಂದು ಇಲ್ಲೊಂದು ಕಥೆಗಳನ್ನ ಓದಿದ್ದೆ, ಅಲ್ಲೊಂದು ಇಲ್ಲೊಂದು ಹಾಡುಗಳು ಕಿವಿ ಮೇಲೆ ಬಿದ್ದಿದ್ವು, ಅಂದ್ರೆ ನನಗೆ ನನ್ನ ಮಿತಿಯೊಳಗೆ. ಆದ್ರೆ ಯಾವಾಗ ಅವರ ಕಥಾ ಸಾಹಿತ್ಯವನ್ನ ಪ್ರವೇಶ ಮಾಡಿದ್ನೋ, ನನಗೆ ತುಂಬಾ ಗಾಬರಿ ಎನ್ನಿಸುವ ಒಬ್ಬ ವ್ಯಕ್ತಿಯ ಒಳಗಡೆ, ಅಂದ್ರೆ ನಾವು ಬೆಟಗೇರಿ ಕೃಷ್ಣ ಶರ್ಮಾ ಅಂದ ತಕ್ಷಣ ನಲ್ವಾಡುಗಳು, ಜಾನಪದ ಗತ್ತಿನಲ್ಲಿ ಬರೆದವರು, ನವೋದಯದ ಕವಿಗಳು ಹೀಗೆ ಹೇಳಿ ಮುಂದಕ್ಕೆ ಹೋಗ್ತೀವಿ. ಆದ್ರೆ ಅವರು ಸಣ್ಣ ಕಥೆಗಳನ್ನ ನಾವು ಓದ್ಬಿಟ್ರೆ ಅದು ಮಾತನಾಡುವ ಕಲ್ಲು ಇರಬಹುದು, ಅಥವಾ ಅದಕ್ಕಿಂತ ಹೆಚ್ಚಾಗಿ ಸೀಮಿ ಕಲ್ಲು ಅಂತ ಒಂದು ಕತೆ ಬರುತ್ತೆ. ಆ ಸೀಮಿ ಕಲ್ಲು ಕತೆ ಇದೆಯಲ್ಲ, ಒಬ್ಬ ಅತ್ಯಾಚಾರಿಯನ್ನ ಅವನನ್ನ ಕೊಂದು ಅವನಿಗೆ ಆ ಶಿಕ್ಷೆಯನ್ನ ಕೊಟ್ಟು ಅವನ ತಾಯಿ ಒಂದು ಮಾತು ಹೇಳ್ತಾಳೆ, ಇಂಥ ಅತ್ಯಾಚಾರಿ ಮಗ ಬದುಕಬಾರದು ಅಂತ. ಆ ಕಲ್ಲಿಗೆ ಅಲ್ಲಿ ಒಂದು ನಿಯಮ ಮಾಡ್ಕೊಂಡಿರ್ತಾರೆ, ರಸ್ತೆಯಲ್ಲಿ ಹೋಗೋರ್ ಬರೋರೆಲ್ಲ ಕಲ್ಲನ್ನ ಮತ್ತು ಉಗುಳನ್ನ ಉಗಿದು ಹೋಗಬೇಕು. ಬಹುಶಃ ಒಬ್ಬ ದೊಡ್ಡ ಜಮೀನ್ದಾರಿ ಕುಟುಂಬದಲ್ಲಿ ಹುಟ್ಟಿದಂತ ಒಬ್ಬ ಅತ್ಯಾಚಾರಿಗೆ ಕೊಟ್ಟ ಶಿಕ್ಷೆ ಇದೆಯಲ್ಲ, ಇದು ಇವತ್ತಿಗೆ ನಮಗೆ ಅಗತ್ಯ ಇದೆ. ಯಾಕೆ ಅಂತಂದ್ರೆ ಇವತ್ತು ನಾವು ಬಂಡವಾಳವಾದಿ ಕಾಲಘಟ್ಟದ ಒಳಗಡೆ ನಮ್ಮ ಶಿಕ್ಷೆಗಳೇ ಹಿಂಗೆಲ್ಲ ಆಗಿದಾವೆ ಅನ್ನೋ ನಮ್ಗೆಲ್ರಿಗೂ ಗೊತ್ತಿರೋ ಸಂಗತಿ. ಹಾಗಾಗಿ ಮಾಲ್ಕಿ ಹಕ್ಕು ಅನ್ನುವಂತ ಕತೆ ಕನ್ನಡದಲ್ಲಿ ಪ್ರಗತಿಶೀಲ ಸಾಹಿತ್ಯ ಬರಕ್ಕಿಂತ ಮೊದಲೇನೆ ಅವರು ದುಡಿಯುವವರಿಗೆ ಉಣ್ಣೋ ಹಕ್ಕಿಲ್ವಾ
ಅನ್ನುವಂತ ಒಂದು ಪ್ರಶ್ನೆಯನ್ನ ಎತ್ತುತ್ತಾರೆ. ಮತ್ತು ಅದು ಎಷ್ಟು ತೀಕ್ಷ್ಣವಾಗಿದೆ ಅಂದ್ರೆ, ನಮ್ಮ ಮನೆತನದ ಒಬ್ಬ ವ್ಯಕ್ತಿ ಅವನು ಬಾದಶಹನಿಗೆ ಪ್ರಿಯನಾಗಿ ಇದ್ದುದರಿಂದ ಅವನಿಂದ ಈ ಎಂದೋ ಭೂಮಿ ಹುಟ್ಟಿದಾಗ ಹುಟ್ಟಿದ ತೋಟವನ್ನು ನಮ್ಮ ಮನೆತನಕ್ಕೆ ಅವನು ಕಾಣಿಕೆಯಾಗಿ ಕೊಟ್ಟ. ಆ ಮಣ್ಣಿನಲ್ಲಿ ಕೆಲಸ ಮಾಡದೇ ಇರ್ತಕ್ಕಂತ ನಾವು ಯಾರೋ ಆಳುಗಳನ್ನ ಇಟ್ಟು ಕೆಲಸ ಮಾಡಿಸ್ಕೋತ ಆ ಭೂಮಿಯನ್ನ ನಮ್ಮ ಒಡೆತನಕ್ಕೆ ತಗೊಂಡಿವಿ. ಅಲ್ಲಿ ಕೆಲಸ ಮಾಡೋರು ತಮ್ಮ ಮಕ್ಕಳಿಗೆ ಬಟ್ಟೆ ಇಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕಾಗಿ ಆ ಹೆಣ್ಣುಮಗಳು 4 ಬಾಳೆಕೊನೆಯನ್ನ ಕಡಿದು ಮಾರ್ತಾಳೆ. ಅವಳಿಗೆ ಶಿಕ್ಷೆಯನ್ನ ಕೊಡ್ತೀರಿ, ಆ ಮನೆಗೆ ನಾವು ಬೈತೀವಿ. ಅಲ್ಲಿ ಅವ್ರು ಹೇಳ್ತಾರೆ, ಎಷ್ಟೋ ಕಾಲದ ನಂತರ ನನಗೆ ಆ ಹೆಣ್ಣುಮಗಳು ನೆನಪಾಗ್ತಾಳೆ, ಅವಳಿಗೆ ಅಷ್ಟು ಹಕ್ಕಿಲ್ವಾ. ಅಂದ್ರೆ ಈ ಮಾಲ್ಕಿ ಹಕ್ಕು ಅನ್ನುವಂತ ಕತೆ ಇದೆಯಲ್ಲ, ಪ್ರಗತಿಶೀಲ ಕಾಲಕ್ಕಿಂತ ಮೊದಲೇ, ಹೇಗೆ ನಾವು ಕುವೆಂಪು ಅವರು ಪ್ರಗತಿಶೀಲ ಕಾಲಕ್ಕಿಂತ ಮೊದಲೇನೆ ಅದ್ಭುತವಾದ ವೈಚಾರಿಕತೆಯ ದಾರಿಯನ್ನ ಹಾಕಿದ್ರು, ಅಂತ ಒಂದು ಖಂಡಿತವಾಗಿಯೂ ಒಂದು ದೊಡ್ಡ ಪ್ರಯತ್ನವನ್ನ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕತೆಗಳು ಮಾಡಿದಾವೆ ಅಂತ ನನಗೆ ಇತ್ತೀಚೆಗೆ ನಾನು ಅದನ್ನ ಅರ್ಥ ಮಾಡಿಕೊಂಡಿದ್ದೆ. ಈಗ ರಾಮಾಯಣ ದರ್ಶನದಲ್ಲೇ ವೈಚಾರಿಕತೆಯನ್ನು ತೋರಿಸಿದ್ದಾರೆ. ರಾಮಾಯಣ ಪಾತ್ರಗಳಿಗೆ ಎಷ್ಟು ಪ್ರಾಮುಖ್ಯತೆ. ರಾಮಾಯಣ ದರ್ಶನಂ ಇದೆಯಲ್ಲ, ಅದು ಇವತ್ತಿಗೂ ಕನ್ನಡದ ಒಂದು ಅದ್ಭುತವಾದ ಕೃತಿ. ಇವತ್ತಿಗೂ ಈ ಕ್ಷಣದಲ್ಲೂ ಅದನ್ನ ಮೀರಿಸುವ, ನನ್ನ ಓದಿನ ಮಟ್ಟಿಗೆ ಅದನ್ನ ಮೀರಿಸುವ ಇನ್ನೊಂದು ಕೃತಿ ಬಂದಿದೆ ಅಂತ ಹೇಳಕ್ಕೆ ನಾನಂತೂ ರೆಡಿ ಇಲ್ಲ. ನಾನು ರಾಮಾಯಣ ದರ್ಶನಂದಲ್ಲಿ ಇಡೀ ಮಹಿಳಾ ನೆಲೆಯಿಂದ ಅವರು ಯಾವ ರೀತಿಯಲ್ಲಿ ಆ ಯುದ್ಧ ವಿರೋಧಿ ತತ್ವಗಳು ಈ ಸಮಾಜಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ಹೆಣ್ಣು ನೋಟ ಬೇಕೇ ಬೇಕು ಅನ್ನೋದನ್ನ ಅವರು ರಾಮಾಯಣ ದರ್ಶನಂದಲ್ಲಿ ಹೇಳ್ತಾರೆ, ಅನಲೆಯ ಪಾತ್ರದ ಮೂಲಕ. ಅದೇ ನಮ್ಮ ಜೊತೆಗೆ ನಿಕಟಪೂರ್ವ ನಿರ್ದೇಶಕರು ಬಸವಬೆಂಗಳೂರಿದ್ದಾರೆ. ನೀವು ಮಾತಾಡ್ತಾ ಇದ್ರಿ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಥೆಗಳು ಯಾವ ರೀತಿ ನಮ್ಮ ಉತ್ತರ ಕರ್ನಾಟಕದ ಒಂದು ವಾಸ್ತವ ಜಗತ್ತನ್ನ ಆ ಕಾಲಕ್ಕೆ ತೆರೆದಿಟ್ಟು. ಅಂದ್ರೆ ಸ್ವಾತಂತ್ರ್ಯದ ಕಾಲಕ್ಕೆ ನಾವು ಏನು ಗ್ರಾಮಗಳು ಅಂತಂದ್ರೆ ಪೂರ್ಣ ಎಲ್ಲ ಚಲೋ ಇರ್ತವೆ, ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಅನ್ನೋದನ್ನ, ಗ್ರಾಮಗಳಲ್ಲಿ ನಮ್ಮ ಗ್ರಾಮ ಭಾರತದಲ್ಲಿ ಎಷ್ಟೊಂದು ಜಾತೀಯತೆ ಇದೆ, ಎಷ್ಟೊಂದು ಮೇಲು ಕೀಳು ಅನ್ನುವಂತ ಭಾವನೆ ಇದೆ ಅನ್ನೋದನ್ನ ಅವರು ಅವರ ಕಥೆಗಳು ತೋರಿಸ್ತವೆ. ಅಲ್ಲ, ಬಂಡಾಯ ಯಾಕೆ ಬಂತು ಅದಕ್ಕೆ ಒಂದು ಕಾರಣ ಇದೆ. ಬಹಿಷ್ಕಾರ ಅನ್ನೋ ಒಂದು ಕಥೆ ಇದೆ. ಬಹಿಷ್ಕಾರದಲ್ಲಿ ಅವರ ಜಾತಿಯವರು ತಮ್ಮಲ್ಲಿ ಎಷ್ಟೆಲ್ಲ ಕೆಟ್ಟದನ್ನು ಮಾಡ್ತಾರೆ ಅನ್ನೋದನ್ನು ಕೂಡ ಆ ಕಥೆಗಳು ತೋರಿಸ್ತವೆ. ಹೌದು, ಖಂಡಿತವಾಗಿನು. ಬೆಟಗೇರಿ ಕೃಷ್ಣ ಶರ್ಮಾ ಅಂತವರಿಗೆ, ಅಥವಾ ಹಾಗೆ ನೋಡಿದ್ರೆ ನಾವೀಗ ಒಂದು ಅಂಶವನ್ನ ಅರ್ಥ ಮಾಡ್ಕೋಬಹುದೇನೋ, ನಿಜವಾದ ಒಬ್ಬ ಕವಿ, ಕತೆಗಾರ, ಒಬ್ಬ ಲೇಖಕನಿಗೆ ಅವನಿಗೆ ಯಾವ ತನ್ನತನದ ಹಂಗುಗಳು ಇರೋದಿಲ್ಲ. ಯಾವಾಗ ಅವನು ಮೀರಿ ನಿಲ್ತಾನೆ ಆಗ ಈ ವಿಶ್ವ ಪ್ರಜ್ಞೆ ಇದೆಯಲ್ಲ, ಸಮಾನತೆಯ ಪ್ರಜ್ಞೆ ಅವನಿಗೆ ಸಾಧ್ಯ ಆಗ್ತದೆ. ಮತ್ತು ಅದು ಖಂಡಿತವಾಗಿಯೂ ಬೆಟಗೇರಿ ಕೃಷ್ಣ ಶರ್ಮಾ ಅವರು ಸಾಧಿಸಿಕೊಂಡಿದ್ರು ಅಂತ ಅವರ ಹಲವಾರು ಕತೆಗಳು ನಮಗೆ ಹೇಳುತ್ತವೆ. ಮಲ್ಲಮ್ಮನ ಮಹಾಭಾರತ ಅಂತ ಒಂದು ಕತೆ ಇದೆ. ಅಂದ್ರೆ ಆ ನೋವುಗಳನ್ನ ಜೀರ್ಣಿಸಿಕೊಂಡು ಮನುಷ್ಯರು ಹೇಗೆ ವಿವೇಕ ಪ್ರಜ್ಞೆಯಿಂದ ಬಾಳ್ತಾರೆ ಅನ್ನೋದಕ್ಕೂ ಕೂಡ ಹಲವಾರು ಕತೆಗಳು ನಮಗೆ ನಿದರ್ಶನವನ್ನ ಕೊಡ್ತವೆ. ಖಂಡಿತವಾಗಿ ವಿನಯ ಒಕ್ಕುಂದವರೇ ಅಥವಾ ಅಂಕಣ ಬರಹಗಳಿಗೆ ಹೆಸರುವಾಸಿ, ವಿಶೇಷವಾಗಿ ಸ್ತ್ರೀವಾದಿ ಸಾಹಿತ್ಯವನ್ನ ಅಂದ್ರೆ ನಮಗೆ ನೆನಪಾಗುತ್ತೆ 12ನೇ ಶತಮಾನದ ಶರಣಶ್ರೇಷ್ಠರು ಹೇಗೆ ಒಂದು ಸಮ ಸಮಾಜದ ನಿರ್ಮಾಣ ಮಾಡಬೇಕು, ಆಮೇಲೆ ಸ್ತ್ರೀಯರಿಗೆ ಒಂದು ಸಮಾನವಾದ ಅವಕಾಶ ಕೊಡಬೇಕು ಅಂತ ಹೇಳಿ ಆಗಿನ 12ನೇ ಶತಮಾನದೊಳಗೆ ಆ ಕ್ರಾಂತಿ ಮೂಲಕ ಬಸವಾದಿ ಪ್ರಮುಖರು ನಿರೂಪಿಸಲಿಕ್ಕೆ ಹೊರಟರು. ವಿಶೇಷವಾಗಿ ಅಲ್ಲಂ ಪ್ರಭು ಮತ್ತೆ ಆತ್ಮಾದೇವಿ ಅವರ ಸಂವಾದ ಕೂಡ ನಾವು ಇದರಲ್ಲಿ ಗಣನೆ ತೆಗೆದುಕೊಳ್ಳಬೇಕಾಗ್ತದೆ. ಆ ಕುರಿತಂತೆ ಹೇಗೆ ನಿಮಗೆ ಬಸವಾದಿ ಪ್ರಮುಖರ ಈ ಒಂದು ವಿಚಾರಗಳು ನಮಗೆ ಕನ್ನಡಿಗರಾಗಿ ನಮಗೆ ಇರುವಂತ ಬಹಳ ದೊಡ್ಡ ಹೆಮ್ಮೆ 12ನೇ ಶತಮಾನ. ಕನ್ನಡದ ಒಬ್ಬ ಹೆಣ್ಣಾಗಿ ನಾವು ಇವತ್ತಿಗೂ ನಮ್ಮ ತವರು ಮನೆ ಅಂತೇನಾರ ಇದ್ರೆ ಅದು 12ನೇ ಶತಮಾನ. ಅದು ಕನ್ನಡ ನಾಡಿನಲ್ಲಿ ಒಂದು ಸಮ ಸಮಾಜದ, ಲಿಂಗ ಸಮಾನತೆಯ ಒಂದು ದೊಡ್ಡ ಆಶಯವನ್ನ, ಕನಸನ್ನ ಹೆಣೆದಂತ ಕಾಲಘಟ್ಟ. ಯಾವುದೇ ತಕರಾರುಗಳು ಅದರ ಬಗ್ಗೆ ಇಲ್ಲ. ಆದ್ರೆ ನನ್ನ ಇದೇನು ಅಂದ್ರೆ, ಬಸವಣ್ಣ ಯಾವ ಕನಸನ್ನ ಬಿತ್ತಿದ್ರೋ ಆ ಕನಸಿನ ಬೆಳೆಯನ್ನ ಬೆಳ್ಕೊಂಡವರು ಶರಣೆಯರು. ಶರಣೆಯರಿದಾರಲ್ಲ, ಅವರ ವೈಚಾರಿಕ ತಾಕತ್ತು, ಅವರ ಸಮ ಸಮಾಜದ ಕನಸು, ಅವರಿಗೆ ಅಲ್ಲಿ ಅವರ ವಚನಗಳಲ್ಲಿ ಬರತಕ್ಕಂತಹ ಇಮ್ಮಯ್ಯ ಸಿರಿವಂತರ ಕಂಡಡೆ ಎನ್ನಯ್ಯ ಇತ್ತ ಬನ್ನಿ ಎಂಬಿರಯ್ಯ ಲಿಂಗವನಪ್ಪಿದ ನಿಜ ಶರಣರು, ನಿಜವಾಗಿಯೂ ಕೆಲಸವನ್ನ ಮಾಡದಂತ ಒಬ್ಬ ಶ್ರಮಿಕ ಬಂದ್ರೆ ಹೊರದೂಡ್ತಿರಲ್ಲ ಅನ್ನುವಂತ ಅಮುಗೆರಾಯಮ್ಮನ ವಚನ ಇದೆಯಲ್ಲ. ಅಂದ್ರೆ ಈ ಶ್ರಮ ಸಮಾಜದ, ಸಮ ಸಮಾಜದ ಕನಸನ್ನ ಅವರು ಯಾವ ಮಟ್ಟದಲ್ಲಿ ಕಾಣುತ್ತಾರೆ, ಆ ಎಲ್ಲ ಕಾಣುವಿಕೆಗೆ ಸಾಧ್ಯವಾಗಿದ್ದು ಆವತ್ತಿನ ಅನುಭವ ಮಂಟಪ, ಬಸವಾದಿಗಳು ತೆರೆದಂತಹ ದಾರಿ. ಇಲ್ಲದೇ ಇದ್ರೆ ನಮಗೆ ಅಕ್ಕನಂತಹ ಒಬ್ಬ ಅನುಭಾವಿಯನ್ನ ನಾವು ನೋಡಕ್ ಹೆಂಗ್ ಸಾಧ್ಯ ಇತ್ತು ಅಂತ ನನಗೆ ಅರ್ಥ ಆಗೋದಿಲ್ಲ. ಅಕ್ಕ ಯಾವ ಮಟ್ಟವನ್ನ ಏರ್ತಾಳೆ ಅಂದ್ರೆ, ಎನ್ನ ದೇಹವೇ ನೀನಾದ ಬಳಿಕ ನಿನ್ನ ನೆಂತು ಪೂಜಿಸಲಿ ಅಂತ ಕೇಳ್ತಾಳವಳು ಚೆನ್ನಮಲ್ಲಿಕಾರ್ಜುನನಿಗೆ. ಯಾವ ಹೆಣ್ಣಿನ ದೇಹವನ್ನ ಹೊಲೆ ಅಂತ ಇವತ್ತಿಗೂ ಭ್ರಮೆಯಲ್ಲಿ ಇರ್ತಕ್ಕಂತಹ ಒಂದು ಕಡೆ ನಮ್ಮ ಅತ್ಯಾಧುನಿಕ ಸಮಾಜ ಇದೆ, ಇನ್ನೊಂದು ಕಡೆಗೆ ವಚನ ಕಾಲ ತೆರೆದಿದೆ
ಮೇಲಿಟ್ಟಂತಹ ಬೆಳಕಿದೆಯಲ್ಲ ಅದು ಖಂಡಿತವಾಗಿಯೂ ದೊಡ್ಡದು. ಹಾಗಾಗಿ ಸದಾ ಆದರಣೀಯರು ಬಸವಾದಿ ಪ್ರಮಥರು ಅನ್ನೋದನ್ನ ನಾನು ಯಾವ ಸಂಶಯವಿಲ್ಲದೆ ಹೇಳ್ತೀನಿ. ಆದ್ರೆ ಮಹಿಳಾ ನೆಲೆಯಿಂದ ನೋಡುವಾಗ ಬಸವಣ್ಣ ಮೊದಲಾದವರು ಎಲ್ಲಿ ನಿಲ್ಲುತ್ತಾರೋ ವಚನಕಾರ್ತಿಯರು ಅದಕ್ಕೂ ಮುಂದಕ್ಕೆ ಹೋಗ್ತಾರೆ ಅನ್ನೋದು ನನ್ನ ಪ್ರಮೇಯ. ಆಮೇಲೆ ನೀವು ಕೊಂದವ್ರೆ ಅಂದ್ರೆ ಅಂತ ಒಂದು ವಚನಕಾರರ ಒಂದು ಆಶಯ, ಅವರ ಕನಸು, ಅದನ್ನ ಇವತ್ತಿಗೂ ನಾವು ಅನ್ವಯ ಮಾಡ್ಕೋಬೇಕು. ಮತ್ತೆ ಇವತ್ತಿನ ಯುವಜನರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿ ಅದನ್ನ ಯಾವ ರೀತಿ ತರಬಯಸಬೇಕು, ಅದನ್ನ ಒಂದು ಯುವಜನಾಂಗವನ್ನ ನಾವು ಮುಟ್ಟಕ್ಕೆ ಇರುವಂತ ದಾರಿ ಪಠ್ಯದ ಮೂಲಕ, ಮತ್ತು ಪಠ್ಯವನ್ನ ಪಠ್ಯೀಕರಣಗೊಳಿಸೋದು ಅಂತೀವಲ್ಲ, ಪಠ್ಯ ಇರುತ್ತೆ, ಅದನ್ನ ನಾವು ಹೆಂಗೆ ಕಲಿಸ್ತೀವಿ, ಅದನ್ನ ಹೆಂಗೆ ನಾವು ಸಮಕಾಲೀನ ಬದುಕಿಗೆ ತರ್ತೀವಿ, ಅದು ಬಹಳ ದೊಡ್ಡ ಇವತ್ತಿನ ಎದುರಿಸ್ತಾ ಇರುವಂತ ಪ್ರಶ್ನೆ. ಬಸವಣ್ಣ ಹೀಗೆ ಹೇಳಿದ ಅಲ್ಲ, ಬಸವಣ್ಣ ಹೇಳಿದ್ದನ್ನ ಇವತ್ತಿಗೆ ನಾವು ಹೇಗೆ ಅರ್ಥ ಮಾಡ್ಕೋಬೇಕು, ಇವತ್ತಿನ ಕಾಲಕ್ಕೆ ನಾವು ಹೆಂಗ್ ತಂದುಕೋಬೇಕು. ಕಳಬೇಡ ಅಂದ್ರೆ ಆ ಕಳ್ಳತನದಲ್ಲಿ ನಾನೂ ಇದೀನಿ ಅಂತ ನಾನು ನನ್ನ ಮಕ್ಕಳಿಗೆ ಹೇಳದೇ ಇದ್ರೆ ಅವ್ರಿಗೆ ಇವತ್ತು ಕಳಬೇಡ ಅನ್ನೋದು ರಾತ್ರಿ ಬಂದು ಮಾಡೋ ಕಳ್ಳತನ ಅಲ್ಲ ಅನ್ನೋದನ್ನ ನಾನು ಅವ್ರಿಗೆ ತಿಳಿಸ್ಬೇಕು. ನಾನು ಎಷ್ಟು ಸಂಬಳ ತಗೊಳ್ತಿದ್ದೀನೋ ಇದಕ್ಕೆ ನಾನು ಬದ್ಧವಾಗಿ ಇದೀನಾ ಅನ್ನೋ ಪ್ರಶ್ನೆಯನ್ನು ನನ್ನ ಮಕ್ಕಳಿಗೆ ಹೇಳದೇ ಇದ್ರೆ ನಾನು ಪಾಠ ಮಾಡ್ತಿಲ್ಲ ಅಂತ ಅರ್ಥ. ಬಹಳ ಇಲ್ಲದೇ ಇದ್ರೆ ಯಾರು ಹೇಳ್ತಾ ಇದ್ದಾರೆ ಅವರು ಅದನ್ನ ಮೊದಲ ರೂಢಿಸ್ಕೋಬೇಕು. 5ನೆತ್ತಿಯಲ್ಲಿ ಮಕ್ಕಳು ಅದನ್ನ ಕಲ್ತಿರ್ತಾರೆ. ಅವರು ಡಿಗ್ರಿಗೆ ಬಂದು ಅದನ್ನೇ ಕಲಿಯೋದಲ್ಲ. ಕಳಬೇಡ ಕೊಲಬೇಡ ಅಂದ್ರೆ ಏನು, ಕೊಲಬೇಡ ಅಂತ ಹಾಗಿದ್ರೆ ಮಾಂಸಾಹಾರದ ಪ್ರಶ್ನೆ ಅಲ್ವಲ್ಲ, ಅದು ಬೇರೆಯದೇ ಆದ ಕೊಲೆಯನ್ನು ಹೇಳುತ್ತಲ್ಲ, ಅದು ಮಾನಸಿಕ ಹಿಂಸೆಯ ಬಗ್ಗೆ ಮಾತಾಡುತ್ತಲ್ಲ. ಇಂಥ ಹಲವಾರು ನೆಲೆಯಿಂದ ನಾವು ವಚನಗಳನ್ನ ಪ್ರವೇಶ ಮಾಡಿಸಬೇಕು ಮಕ್ಕಳಿಗೆ, ಮತ್ತು ಅದಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ರೀತಿಯ ಕೋರ್ಸ್ಗಳನ್ನ ಅಥವಾ ಅವರಿಗೆ ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನ. ಈಗ ಉದಾಹರಣೆಗೆ ಈಗ ನಮಗೆ ಕನಕ ಜಯಂತಿ ಬಂತು ಅಂದ್ರೆ ನಾವು ಕನಕನನ್ನ ಇಟ್ಟುಕೊಂಡು ಮಕ್ಕಳನ್ನ ತೊಡಗಿಸಬೇಕು, ಅವ್ರಿಗೆ ಯೋಚನೆ ಮಾಡಕ್ ಹಚ್ಚಬೇಕು. ಬಸವಣ್ಣನ ಜಯಂತಿ ಬಂತು ಅಂದ್ರೆ ಬಸವಣ್ಣನನ್ನ ಪ್ರಮಥರನ್ನ ಇಟ್ಟುಕೊಂಡು ನಾವು ಸ್ವಲ್ಪ ಯೋಚನೆ ಮಾಡಕ್ ಹಚ್ಚಬೇಕು. ನಮ್ಮ ಪಾಲುದಾರಿಕೆ ತುಂಬಾ ಇದೆ ಮತ್ತು ಅಲ್ಲೇ ಕೊರತೆ ಇದೆ ಅಂತ ಕೂಡ ನನಗೆ ಅನ್ನಿಸ್ತಿದೆ. ಡಾಕ್ಟರ್ ವಿನಯ ಒಕ್ಕುಂದವರೇ, ಮಹಿಳಾ ಸಾಹಿತ್ಯ ಕೂಡ ಸಮಸಮವಾಗಲ್ಲ ಪ್ಯಾರಲ್ ಆಗಿ ಅಂದ್ರೆ ಬರ್ತಾ ಇದೆ. ಯಾಕಂದ್ರೆ ಮಹಿಳೆಯರು ಎಲ್ಲದರಲ್ಲೂ ಕೂಡ ಈಗ ಮುಂದೆ ತಮ್ಮ ಸಾಹಿತ್ಯದ ನಾವು ಹೋಗೋ ನೋಡ್ತಾ ಇದ್ದಾಗ ಮಹಿಳಾ ಸಾಹಿತ್ಯದ ಒಂದು ಅವಶ್ಯಕತೆ ಇನ್ನೂ ಸ್ವಲ್ಪ ಜಾಸ್ತಿ ಬರಬೇಕಾಗಿದೆ. ಇವತ್ತು ಮಹಿಳಾ ಪರ ಧ್ವನಿ ಗಟ್ಟಿಯಾಗಿ ನಿಲ್ಬೇಕು ಅಂತಂದ್ರೆ ಸಾಹಿತ್ಯದಲ್ಲಿ ಅದು ಪ್ರಕರಮಾನವಾಗಿ ಎದ್ದು ಕಾಣಬೇಕು. ಅದು ಪುರುಷನಿಗೆ ಸರಿಸಮಾನಾಗಿ ಅನ್ನೋದಷ್ಟೇ ಅಲ್ಲದೆ ಅವರ ಕಣ್ಣನ್ನು ತೆರೆಸುವ ಮಟ್ಟಿಗೆ ಸಾಹಿತ್ಯ ರಚನೆ ಆಗಬೇಕು. ಈಗಿನ ಒಂದು ಲೇಖಕಿಯರ ಬಗೆಗೆ, ಮುಂದೆ ಬರಬೇಕಾದ ಲೇಖಕಿಯರ ಬಗೆಗೆ ಏನು ತಮ್ಮ ಕನಸಿದೆ? ನನಗೆ ಈ ಮಾತು ತುಂಬಾ ಚರ್ಚೆಯನ್ನು ಬಯಸಬಹುದು, ಆದ್ರೆ ನಾನು ಅದನ್ನ ಸಂಕ್ಷಿಪ್ತ ಮಾಡಿ ಹೇಳಕ್ ಹೊರಡೋದಾದ್ರೆ ಖಂಡಿತವಾಗಿಯೂ ಕನ್ನಡದ ಮಹಿಳಾ ಸಾಹಿತ್ಯ, ನಾನು ಬಾನು ಮುಷ್ತಾಕ್ ಅವರ ಕತೆಗಳ ಬಗ್ಗೆ ಬರೆಯೋ ಸಂದರ್ಭದಲ್ಲಿ ಹೇಳದೆ, ಇದು ಕನ್ನಡದ ಮಹಿಳಾ ಅಭಿವ್ಯಕ್ತಿಗೆ ಸಿಕ್ಕ ಗೆಲುವು ಅಂತ. ಯಾಕೆಂದ್ರೆ ನಾವು ನೀನು ಬರೆದಿರೋದ ಕತೆನೇ ಅಲ್ಲ ಅನ್ನಿಸ್ಕೊಂಡಾಗ್ಲೂ ಬರೆದವ್ರು ನಾವು. ನಮ್ಮ ಹಿರಿಯರು ಅನುಭವಿಸಿರುವಂತ ಅಪಮಾನಗಳಿದಾವಲ್ಲ, ನೋವುಗಳಿದಾವಲ್ಲ, ಅಡಿಗೆ ಮನೆ, ಅದಕ್ಕೂ ಹಿಂದೆ ನೀವು ಆರ್ ಕಲ್ಯಾಣಮ್ಮ ಅವರ ಬಗ್ಗೆ ಅಲ್ಲ, ಸರಸ್ವತಿಬಾಯಿ ರಾಜವಾಡೆ ಅವರ ಬಗ್ಗೆ ಅಲ್ಲ, ಮಾಸ್ತಿ ಅಂತ ದೊಡ್ಡವರು ಕೂಡ ನೀವು ಇದನ್ನ ಮಾಡಬೇಕಾಗಿರೋ ಅಗತ್ಯ ಇಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಇಡೀ ಒಂದು ಪರಂಪರೆಯನ್ನ ಕಟ್ಕೊಂಡು ಬಂದಂತಹ ತಿಳುವಳಿಕೆಗಳಿದಾವೆ. ಹಾಗಾಗಿ ಇವತ್ತು ಮಹಿಳಾ ಅಭಿವ್ಯಕ್ತಿಗೆ ಒಂದು ದೊಡ್ಡ ಗಟ್ಟಿತನ ಇದೆ, ಒಂದು ಪರಂಪರೆ ಇದೆ. ಅವರು ಎಲ್ಲ ಆ ಬೇರೆ ಕಚ್ಚಿ ಎಲ್ಲಾ ಕಡೆ ಹರಡಿಕೊಂಡಂತ ಒಂದು ವಿಸ್ತಾರವಾದ ನೆಲೆ ಇದೆ. ಆದ್ರೆ ಸಮಸ್ಯೆ ಎಲ್ಲಿದೆ ಅಂತಂದ್ರೆ ಅದು ನಮ್ಮ ಜೀವನದಲ್ಲಿದೆ. ನಮ್ಮ ಜೀವನದಲ್ಲಿ ಅಂತಂದ್ರೆ ಇವತ್ತು ಬಂಡವಾಳಶಾಹಿ ಸ್ಥಿತಿ, ಅತ್ಯಾಧುನಿಕ ಸ್ಥಿತಿ, ಇದು ಏನ್ ಮಾಡಿದೆ ಅಂತಂದ್ರೆ ಹೆಣ್ಣಿನ ಮೇಲೆ ದಮನಗಳು ನಡೆಯುತ್ತಿದ್ದಾವೆ ಅನ್ನೋದಷ್ಟೇ ನಮಗೆ ಇವತ್ತು ಮುಖ್ಯ ಆಗಿಲ್ಲ, ಹೆಣ್ಣು ದಮನಕಾರಿಯಾಗಿ ಬದಲಾಗ್ತಿದ್ದಾಳೆ ಅನ್ನೋದು ಬಹಳ ದೊಡ್ಡ ನಮ್ಮ ಎದುರಿಗಿರ್ತಕ್ಕಂಥ ದೊಡ್ಡ ಸವಾಲದು. ಅವಳ ಮೇಲೆ ದೌರ್ಜನ್ಯ ಆಗ್ತಿದೆ, ಹೌದು, ಅದು ನಡೀತಾನೆ ಇದೆ, ಅದು ಹೆಚ್ಚುತ್ತಾನೆ ಇದೆ. ಆದ್ರೆ ಅದ್ರ ಜೊತೆಗೇನೆ ಸಮರ್ಥನೆ ಮಾಡ್ಕೋತಾರೆ ಮತ್ತು ಹೆಣ್ಣು ಮಕ್ಕಳು ಅಪರಾಧದಲ್ಲಿ ಭಾಗಿದಾರರಾಗ್ತಿದಾರಲ್ಲ. ಇದನ್ನ ನಾವು ತಡಿದೇ ಇದ್ರೆ ನಾವು ಮುಂದೆ ಮಹಿಳಾ ಪರ, ಸ್ತ್ರೀವಾದಿ ಅಂತ ನಾವು ಮಾತಾಡಕ್ಕೆ ಸಾಧ್ಯವೇ ಇಲ್ಲದಂತ ಒಂದು ಸ್ಥಿತಿ ನಿರ್ಮಾಣ ಆಗಬಹುದು. ಹಾಗಾಗಿ ಸಾಹಿತ್ಯ ಕಲೆಗಳ ನೆಲೆಯಿಂದ ನಾವು ಗಮನಿಸಬೇಕಾಗಿರೋದೇನು ಅಂದ್ರೆ, ಈಗ ಬಸುಬೇವಿನ ಗಿಡದವರು, ಜಯಂತ್ ಕಾಯ್ಕಿಣಿ, ವಿವೇಕ್ ಶಾನ್ಭಾಗ್ ಇಂತ, ನನಗೀಗ ಬಾಯಲ್ಲಿ ಇಷ್ಟು ನೆನಪು ಅಂದ್ರೆ ಸುಮ್ಮನೆ ಹೇಳ್ತಾ ಇದ್ದೀನಿ, ಇವರ ಹಲವಾರು ಕತೆಗಳಿದಾವಲ್ಲ, ಈ ಕತೆಗಳು ಮಹಿಳಾ ಸಂವೇದನೆಯ ಕತೆಗಳೇ. ನಾವು ಮಹಿಳಾ ಸಂವೇದನೆ ಅನ್ನುವಾಗ ಅದು ಮಹಿಳೆಯರು ಬರೆದ್ರೆ ಮಹಿಳಾ ಸಂವೇದನೆ ಅನ್ನುವ ಪ್ರಾಥಮಿಕ ನೆಲೆಯನ್ನ ಮೀರಲೇಬೇಕು. ಹಾಗಾಗಿ ಯಾರು ರಮೇಶ್ ಅರೋಲಿಕ್ ಕವಿತೆ, ಅರುಣನ ಕವಿತೆ, ಈ ಪೀರ್ ಭಾಷಾ ಕವಿತೆ, ಅಕ್ಕ ಸೀತಾ ನಾನು ನಿನ್ನಂತೆ
ಶಂಕಿತ ಅಂದಾಗ ಅದು ಎಲ್ಲಿ ಅದು ಮಹಿಳಾ ಸಂವೇದನೆ. ಆ ಮಹಿಳಾ ಸಂವೇದನೆಯನ್ನ ನಾವು ಆ ವಿಸ್ತಾರವಾದ ನೆಲೆಯಲ್ಲಿ ಗ್ರಹಿಸಬೇಕಾಗಿದೆ ಮತ್ತು ಮಹಿಳಾ ಸಂವೇದನೆಗೆ ಇರತಕ್ಕಂತ ಆಪತ್ತುಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದರ ಕಡೆಗೆ ನಾವು ಹೆಚ್ಚು ಗಂಭೀರವಾಗಿ ಯೋಚನೆ ಮಾಡಬೇಕಾದ ಅಗತ್ಯ ಇದೆ ಅಂತ. ಮಹಿಳೆಯ ಈ ಒಂದು ಸಂವೇದನಾಶೀಲತೆ ಮತ್ತು ಅಸಹನಶೀಲತೆಯಿಂದನೇ ಕೌಟುಂಬಿಕ ಯುದ್ಧಗಳು ಮಾಯವಾಗಿವೆ. ಅದು ನಿಜವಾಗಿ ಕೂಡ ಮಾಯ. ಮತ್ತೆ ಇನ್ನೊಂದೇನು ಗೊತ್ತಾ, ಅವಳಿಗೆ ಸಂಪೂರ್ಣವಾಗಿ ಒಬ್ಬ ಹೆಣ್ಣಿನ ಮನಸ್ಸಿಗೆ ಅಂದ್ರೆ ಹೆಣ್ಣುತನದ ಮನಸ್ಸಿಗೆ ಸಂಪೂರ್ಣವಾಗಿ ಎದುರಿಗಿರೋದೇನು ಅಂದ್ರೆ ಮುಂದಿನ ಸಮುದಾಯ. ನನ್ನ ಮಕ್ಕಳನ್ನ ನಾನು ಪೋಷಣೆ ಮಾಡಬೇಕು ಅಂತ. ಅದನ್ನು ಬಹಳ ಹಿಂದೆ ನಮ್ಮ ಜನಪದರು ಹೇಳ್ತಾರಲ್ಲ, ಜನಕರಾಜನ ಮಗಳು ವನಕ ತೊಟ್ಟಿಲ ಕಟ್ಟಿ ಲವಕುಶರನ್ನ ತೂಗಿದಳು. ಲವಕುಶರನ್ನ ತೂಗಾಕ ಎಲ್ಲರ ತೂಗ್ತೀನಿ. ಅದು ಸೀತೆ ನೊಂದ ದಯನೀಯವಾದ ಗೋಳು ಕರೆಯುವ ಪಾತ್ರ ಅಲ್ಲ. ಸೀತೆ ರಾಮನ ರೀತಿಯಲ್ಲಿ ಉತ್ತರ ಕೊಡೋದಿಲ್ಲ, ಆದ್ರೆ ಸೀತೆಯಾಗಿ ಉತ್ತರಿಸ್ತಾಳೆ. ಸೀತೆಯೇ, ರಾಮ ರಾಮನೇ. ನಾವು ಮತ್ತು ಯಾವುದೇ ಕೃತಿಯನ್ನು ಒಂದು ತುಲನಾತ್ಮಕ ದೃಷ್ಟಿಯಿಂದ ವಿಮರ್ಶಾತ್ಮಕ ನೋಡ್ತೀರಿ. ಯಾರೋ ಹೆಸರಂತ ಬರಹಗಳು ಇವತ್ತು ಸಾಕಷ್ಟು ಬರಿತಾ ಇರುವಂತ ಹೊಸ ಪ್ರತಿಭೆಗಳು ಕೂಡ ವಿನಯ ಅಕ್ಕ ಅವರ ಹತ್ರ ನಮ್ಮ ಒಂದು ಕೃತಿ ಹೋದ್ರೆ ಒಳ್ಳೇದು, ಅವರು ಗಮನಕ್ಕೆ ಬರಲಿ ಅಂತ ಆಸೆ ಪಡ್ತಾರೆ. ನಿಮ್ಮ ಒಂದು ಸಾಧನೆಗೆ ನಾವು ಶರಣು. ಹೇಗೆ ಈ ಒಂದು ಸಾಧನೆ ತಮಗೆ ಅಂದ್ರೆ ಕೃತಿಗಳು ಕಡಿಮೆ ಆದ್ರೂ ಕೂಡ ಗಟ್ಟಿತನ ಇದೆ, ಮತ್ತೆ ಮುಖ್ಯವಾಗಿ ತಾವು ವಿಮರ್ಶೆಯಲ್ಲಿ ಹೆಸರು ಮಾಡಿದಿರಿ. ಆಮೇಲೆ ಒಂದು ಪರಿಧಿಯೊಳಗೆ ನೀವು ನೋಡಿ ವಿಸ್ತಾರ ಮಾಡಿ ಅದನ್ನು ನೀವು ಲೆಕ್ಕ ಹಾಕ್ತೀರಿ. ಆ ನಿಟ್ಟಿನೊಳಗೆ ಈ ಒಂದು ತಮ್ಮ ಸಾಧನೆ ಬಗೆಗೆ ಇನ್ನು ಮುಂದೆ ಏನೇನು ಕಲ್ಪನೆಗಳನ್ನ ಹಾಕೊಂಡಿದ್ದೀರಿ, ಸಾಹಿತ್ಯದ ಬಗೆಗೆ ತಮ್ಮ ಒಂದು ಬರವಣಿಗೆ ಯಾವ ರೀತಿ ಇರಬಹುದು ಅಂತ ನಾವು ಫಿಕ್ಸ್ ಮಾಡಬಹುದು. ನಾನು ಖಂಡಿತವಾಗಿಯೂ ಹೇಳ್ತೀನಿ, ನನಗೆ ನಾನು ಏನು ಮಾಡಿದೀನೋ ಅದರ ಬಗ್ಗೆ ಪೂರ್ತಿ ಅತೃಪ್ತಳಿದ್ದೀನಿ. ಅಂದ್ರೆ ನಾನು ಎಲ್ಲವೂ ಕೂಡ ಅದು ಇನ್ನು ಅಂತಿಮ ಹಂತವನ್ನ ತಲುಪಿ ಅದೊಂದು ಪುಸ್ತಕ ರೂಪವನ್ನ ತಲುಪಬೇಕಾದಂತ ಸ್ಥಿತಿಯ ಒಳಗಡೆ ಬಹಳಷ್ಟು ಸಂಗತಿಗಳು ಉಳ್ಕೊಂಡಿದ್ದಾವೆ. ಆದ್ರೆ ಒಂದು ಮಾತ್ರ ನಿಜ, ನಾ ಏನನ್ನೇ ಮಾಡಿದ್ರೂನು ಪ್ರಯತ್ನವನ್ನ ಮಾಡ್ತೀನಿ ಮತ್ತು ಪ್ರಾಮಾಣಿಕವಾಗಿ ಮಾಡ್ತೀನಿ. ನನಗೆ ಈ ಪುಸ್ತಕ ಯಾರದು, ಈ ಕವಿತೆ ಯಾರದು, ಇದು ಯಾವುದೂ ನನಗೆ ಮುಖ್ಯ ಅಲ್ಲ. ಆ ಕವಿತೆ ಏನನ್ನು ಹೇಳುತ್ತದೆ, ನಮ್ಮ ಸಂದರ್ಭಕ್ಕೆ ನಾನು ಅದನ್ನ ಎಷ್ಟರ ಮಟ್ಟಿಗೆ ಅರ್ಥೈಸಿಕೊಳ್ಳಬಲ್ಲೆ ಅನ್ನೋದನ್ನು ಮಾತ್ರ ನಾನು ಕೇಂದ್ರವಾಗಿ ಇಟ್ಕೋತೀನಿ. ಮತ್ತು ನಾನು ಹೇಗೋ ಬರೆದು ಬಿಡಬೇಕು ಅಥವಾ ಈ ಅವಸರ ಇದು ಯಾವುದು ಕೂಡ ನನಗೆ ಮುಖ್ಯ ಅಲ್ಲ. ನಾನು ಸಾಹಿತ್ಯವನ್ನ ತುಂಬಾ ಪ್ರೀತಿಸ್ತೀನಿ ಮತ್ತು ತುಂಬಾ ಗೌರವಿಸ್ತೀನಿ. ತುಂಬಾ ಗೌರವಿಸೋದ್ರಿಂದ ಅದನ್ನ ಹೆಂಗೆಂಗೋ ನಾನು ಅಂದ್ರೆ ತಕ್ಷಣಕ್ಕೆ ಅದಕ್ಕೇನೋ ಒಂದು ರೂಪವನ್ನ ಕೊಟ್ಟುಬಿಡಬೇಕು ಅನ್ನೋದಿಲ್ಲ. ಬಹುಶಃ ಅದೇ ಒಂದು ಮಿತಿಯೂ ಆಗಿರಬಹುದು. ಇವತ್ತಿನ ಅವಸರದ ಯುಗವನ್ನ ನೋಡಿದ್ರೆ ಕೆಲವೊಮ್ಮೆ ಭಯ ಆಗತ್ತೆ, ಇದೇನಪ್ಪ ಇಷ್ಟೆಲ್ಲ ಅಂತ ಹೇಳಿ. ಆದ್ರೆ ಇಲ್ಲ, ಇದು ನನಗೆ ಸಾಧ್ಯ ಆಗ್ತಿರೋದೇ ಇಷ್ಟು. ಅದು ಆಮೆನಡಿಗೆ ಅಂತಂದ್ರೂ ಪರವಾಗಿಲ್ಲ, ನನಗೆ ಸಾಧ್ಯ ಆಗ್ತಿರೋದು ಇಷ್ಟು. ಆದ್ರೆ ನಾನು ನನ್ನ ಪಾದಗಳನ್ನು ಊರಿ ನಾನೇ ನಡೀತೀನಿ. ಆಮೇಲೆ ಗೆಲ್ಲೋದು. ಡಾಕ್ಟರ್ ವಿನಯ ವಕ್ಕುಂದವರು ಬಹಳ ಇಲ್ಲಿವರೆಗೆ ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ಸಾಹಿತ್ಯ ಕುರಿತಂತೆ ಬಹಳ ಉತ್ತಮವಾದ ಚರ್ಚೆ ಆಯಿತು. ಮುಖ್ಯವಾಗಿ ತಮ್ಮ ಕೃತಿಗಳ ಕುರಿತಂತೆ, ತಮ್ಮ ಒಂದು ಅನಿಸಿಕೆಗಳು, ಸಾಹಿತ್ಯ ಒಲವುಗಳ ಕುರಿತಂತೆ, ಹೇಗೆ ಈಗಿನ ಸಮಾಜದೊಳಗೆ ಅವಶ್ಯಕತೆ ಇದೆ, ಕನ್ನಡ ಸಾಹಿತ್ಯದ ಬಗ್ಗೆ ನಮ್ಮ ಪ್ರೀತಿ ಬರೋ ಅವಶ್ಯಕತೆ ಬಹಳ ಅದ. ಈಗ ಗ್ಲೋಬಲ್ ವಿಲೇಜ್ ಅಂತಾರೆ, ಜಗತ್ತೇ ಒಂದು ಗ್ಲೋಬಲ್ ವಿಲೇಜ್ ಆಗಿದೆ. ಆ ನಿಟ್ಟಿನೊಳಗೆ ಕನ್ನಡ ಸಾಹಿತ್ಯವೂ ಅಷ್ಟೇ ತ್ವರಿತಗತಿಯಲ್ಲಿ ಬೆಳಿಬೇಕು ಅಂದಾಗ ಏನಾಗ್ತದೆ, ಇದು ಕೂಡ ಒಂದು ಜಗತ್ತವರೆಗೆ ಮುಟ್ಟುತ್ತೆ. ಯಾಕಂದ್ರೆ ಇವತ್ತು ಜಗತ್ತಿನೆಲ್ಲ ಕನ್ನಡದವರಿದ್ದಾರೆ, ಅಲ್ಲಿ ಕನ್ನಡ ಸಂಘಗಳಿದೆ. ಹೀಗಾಗಿ ಜಗತ್ತಿನಾದ್ಯಂತ ಕನ್ನಡ ಬೆಳೀತಾ ಇದೆ. ನಾವು ಕನ್ನಡ ಸೊರಗ್ತಾ ಇದೆ ಅಂತ ಹೇಳುವಂಗಿಲ್ಲ, ಕನ್ನಡ ಬೆಳಗ್ತಾ ಇದೆ, ಬೆಳೀತಾ ಇದೆ ಆಸೆ ಮಾಡ್ತಾ. ಇಲ್ಲಿವರೆಗೆ ನಮ್ಮ ಜೊತೆ ಸಮಯ ಕಳೆದಕ್ಕೆ ನಮ್ಗೆ ಹೃತ್ಪೂರ್ವಕ ಅಭಿನಂದನೆಗಳು. ಸಾಹಿತ್ಯ ಸೌರಭ ಕಾರ್ಯಕ್ರಮದ ಎಲ್ಲ ಕೇಳುವ ಪರವಾಗಿ ನಿಮ್ಗೆ ಧನ್ಯವಾದಗಳು. ತಡವಾಗಿ ಬಂದರು ನಮ್ಮ ಡಾಕ್ಟರ್ ಬಸವಬೇನ್ ಗಿಡದವರು. ಇಲ್ಲ, ನಿಮ್ಮೆಲ್ಲರ ಪ್ರೀತಿಗೆ ಆದರಕ್ಕೆ ನಾನು ಋಣಿ. ಹೀಗೆ ನೀವು ದಿಢೀರನೆ ಪ್ರಶ್ನೆಗಳನ್ನ ಕೇಳೋ ಮೂಲಕ ಮತ್ತೆ ನನ್ನ ಮನಸ್ಸಿನ ಆಳದಲ್ಲಿದ್ದ ಎಷ್ಟೋ ಭಾವನೆಗಳು ಹೊರಗಡೆ ಬಂದುವು ಅಂತ ಅಂದುಕೊಳ್ತೀನಿ. ಖಂಡಿತವಾಗಿಯೂ ಇದೆಲ್ಲ ನಡೀಲೇಬೇಕು ಮತ್ತು ಇದಾಗತ್ತೆ. ಸಾಹಿತ್ಯ ಒಂದು ದೊಡ್ಡ ತಾಕತ್ತನ್ನ ವ್ಯಕ್ತಿಗೆ ಕೊಡತ್ತೆ ಅನ್ನೋದನ್ನ ನಾವು ಗಮನಿಸಿಕೊಂಡ್ರೆ ಸಾಕು. ಧನ್ಯವಾದಗಳು. ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರಗತಿಪರ ಬರಹಗಾರ್ತಿ ಹಾಗೂ ಕನ್ನಡ ಪ್ರಾಧ್ಯಾಪಕಿ ಡಾಕ್ಟರ್ ವಿನಯ ವಕ್ಕುಂದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಶರಣಬಸವ ಚೋಳೀನ್ ಹಾಗೂ ಡಾಕ್ಟರ್ ಬಸು ಬೇವಿನ ಗಿಡದ್. ಪ್ರಸ್ತುತಿ ನೆರವು ರಾಖಿ ಹಾನ್ಗಲ್.